ನಾಳೆ ಸೆಪ್ಟೆಂಬರ್ 25 ಗುರುವಾರದ ದಿನ, ನವರಾತ್ರಿಯ 4ನೆಯ ದಿನ. ದುರ್ಗಾ ಮಾತೆಯು ತನ್ನ ಭಕ್ತರಿಗೆ ಈ ದಿನ ಯಾವ ಅವತಾರದಲ್ಲಿ ದರ್ಶನ ನೀಡುತ್ತಾಳೆ, ಯಾವ ಬಣ್ಣ, ಪುಷ್ಪ, ನೈವೇದ್ಯ, ಮಂತ್ರ, ಸಮಯವನ್ನು ಪಾಲಿಸಬೇಕು, 4ನೆಯ ದಿನದ ಪೂಜೆಯಿಂದ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ಯಾವ ದಾನವನ್ನು ಈ ದಿನ ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ, ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ನವರಾತ್ರಿಯ 4ನೆಯ ದಿನ ದುರ್ಗಾದೇವಿಯು ತನ್ನ ಭಕ್ತರಿಗೆ ಕೂಷ್ಮಾಂಡ ದೇವಿಯ ಅವತಾರದಲ್ಲಿ ದರ್ಶನವನ್ನು ನೀಡುತ್ತಾಳೆ. ಜಗತ್ತಿನ ಕತ್ತಲೆಯನ್ನು ಹಾಗೂ ನಮ್ಮೆಲ್ಲರ ಬದುಕಿನ ಕತ್ತಲೆಯನ್ನು ದೂರ ಮಾಡುತ್ತಾಳೆ. ಜಗತ್ತಿಗೆ ಹಾಗೂ ನಮ್ಮೆಲ್ಲರ ಬದುಕಿಗೆ ಬೆಳಕನ್ನು ನೀಡುವಂತಹ ದೇವಿಯೇ ಈ ಕೂಷ್ಮಾಂಡ ದೇವಿ. ಆರೋಗ್ಯ ವೃದ್ಧಿಸುವ ಮಹಾತಾಯಿ, ಸಂಪತ್ತು ನೀಡುವ ದುರ್ಗಾ ಮಾತೆ. ಒಂದು ಸಲ ಈ ಬ್ರಹ್ಮಾಂಡ ಸೃಷ್ಟಿಸಿದ ಮೇಲೆ ಕೂಷ್ಮಾಂಡ ದೇವಿಯು ತನ್ನ ಬಲನೇತ್ರ, ಎಡನೇತ್ರ ಹಾಗೂ 3ನೆಯ ನೇತ್ರದಿಂದ 3 ವಿಶೇಷ ದೈವಿ ಶಕ್ತಿಯನ್ನು ಸೃಷ್ಟಿ ಮಾಡುತ್ತಾಳೆ. ಈ ದೈವಿ ಶಕ್ತಿಗಳೇ ಇಡೀ ಜಗತ್ತಿಗೆ ಮೂಲಾಧಾರವಾದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಕಾಳಿಯು ಶಾಖವನ್ನು ಪ್ರತಿನಿಧಿಸಿದರೆ ಮಹಾಲಕ್ಷ್ಮಿ ಬೆಳಕನ್ನು ಪ್ರತಿನಿಧಿಸುತ್ತಾಳೆ. ಮಹಾಸರಸ್ವತಿಯು ಶಬ್ದವನ್ನು ಪ್ರತಿನಿಧಿಸುತ್ತಾಳೆ. ನಂತರ ಈ ಕೂಷ್ಮಾಂಡ ದೇವಿಯು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರಿಂದ ತ್ರಿಮೂರ್ತಿಗಳನ್ನು ಸೃಷ್ಟಿಸುತ್ತಾಳೆ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೃಷ್ಟಿ ಮಾಡ್ತಾಳೆ. ನಂತರ ತ್ರಿಮೂರ್ತಿಗಳಿಗೂ ಸಂಗಾತಿಗಳನ್ನು ಸೃಷ್ಟಿಸುತ್ತಾಳೆ. ಅವರೇ ಸರಸ್ವತಿ, ಲಕ್ಷ್ಮಿ ಮತ್ತು ಕಾಳಿ. ಒಂದು ಸಲ ಮೂಲಶಕ್ತಿ, ದೈವಿ ಶಕ್ತಿ ಸೃಷ್ಟಿ ಮಾಡಿದ ಮೇಲೆ ಕೂಷ್ಮಾಂಡ ದೇವಿಯು ಸೂರ್ಯನ ಮಧ್ಯೆ ಕುಳಿತು ಬಿಡುತ್ತಾಳೆ. ವಿವಿಧ ಗ್ರಹಗಳಿಗೆ ಬೇಕಾದ ಬೆಳಕು ಹಾಗೂ ಶಾಖವನ್ನ ಸೂರ್ಯನ ಮೂಲಕ ಒದಗಿಸುತ್ತಾಳೆ. ಕೂಷ್ಮಾಂಡ ಎಂಬುದು ಸಂಸ್ಕೃತ ಪದವಾಗಿದೆ. ಕು ಎಂದರೆ ಸಣ್ಣದು, ಉಷ್ಮ ಎಂದರೆ ಉಷ್ಣತೆ, ಅಂಡ ಎಂದರೆ ವಿಶ್ವ ಅಥವಾ ಒಂದು ಮೊಟ್ಟೆ ಎಂದರ್ಥ. ತಾಯಿ ಕೂಷ್ಮಾಂಡೆಯ ನಗು ಇಡೀ ಜಗತ್ತಿಗೆ ಒಂದು ವಿಶೇಷ ಶಕ್ತಿಯನ್ನ ನೀಡುತ್ತದೆ. ಸಾಕ್ಷಾತ್ ಸೂರ್ಯ ದೇವನಿಗೆ ಶಕ್ತಿ ಹಾಗೂ ಬೆಳಕನ್ನು ಈ ದೇವಿಯು ನೀಡುತ್ತಾಳೆ. ನವರಾತ್ರಿಯ 4ನೆಯ ದಿನ ಕೂಷ್ಮಾಂಡ ದೇವಿಗೆ ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ ಪೂಜೆ ಮಾಡಿ ಬೇಡಿಕೊಂಡರೆ ನವಗ್ರಹ ದೋಷಗಳು, ಜಾತಕ ದೋಷಗಳು ಸುಲಭವಾಗಿ ದೂರವಾಗುತ್ತೆ. ಕೂಷ್ಮಾಂಡ ದೇವಿಗೆ 8 ಕೈಗಳಿವೆ. ಆದ್ದರಿಂದ ಈ ದೇವಿಗೆ ಅಷ್ಟಭುಜ ದೇವಿ ಅಂತಲೂ ಕರೆಯುತ್ತಾರೆ. ಕಮಂಡಲ, ಧನಸ್ಸು, ಜಪಮಾಲೆ, ಕಮಲ, ಅಮೃತ ಕಳಶ, ಗದೆ, ಚಕ್ರ, ಬಾಣಗಳನ್ನು 8 ಕೈನಲ್ಲಿ ಹಿಡಿದಿರುತ್ತಾಳೆ. ಗದೆ ಶಕ್ತಿಯನ್ನು ಪ್ರತಿನಿಧಿಸಿದರೆ ಕಮಲವು ಆಧ್ಯಾತ್ಮವನ್ನು, ಕಮಂಡಲ ಪ್ರಾವಿತ್ಯತೆಯನ್ನು, ಬಾಣ ಗುರಿಯನ್ನು, ಬಿಲ್ಲು ಕರ್ಮವನ್ನು, ಚಕ್ರ ಕಾಲವನ್ನು, ಜಪಮಣಿ ಜ್ಞಾನವನ್ನು, ಅಮೃತ ಕಲಶ ಅಮರತ್ವವನ್ನ ಸಂಕೇತಿಸುತ್ತದೆ. ಕೂಷ್ಮಾಂಡ ದೇವಿಯ ಪೂಜೆ ಮಾಡುವುದರಿಂದ ಸರಸ್ವತಿ ಹಾಗೂ ಮಹಾಲಕ್ಷ್ಮಿ ದೇವಿಯರು ಪ್ರಸನ್ನರಾಗಿ ಅನುಗ್ರಹಿಸುತ್ತಾರೆ. ಗ್ರಹಗಳ ರಾಜ ಎಂದು ಕರೆಯಲ್ಪಡುವ ಸೂರ್ಯನನ್ನು ನಿಯಂತ್ರಿಸುವ ಕೂಷ್ಮಾಂಡ ದೇವಿಯ ಪೂಜೆ ಹಾಗೂ ಆರಾಧನೆಯಿಂದ ಉದ್ಯೋಗಕ್ಕೆ ಸಂಬಂಧಿಸಿದ ಯಾವುದೇ ಕಷ್ಟಗಳಿದ್ದರೂ ದೂರವಾಗುತ್ತದೆ. ಸರಿಯಾಗಿ ಉದ್ಯೋಗ ಸಿಗ್ತಾ ಇಲ್ಲ, ಇರುವ ಉದ್ಯೋಗದಲ್ಲಿ ನೆಮ್ಮದಿ ಇಲ್ಲ, ಈ ರೀತಿಯ ಎಲ್ಲ ಸಮಸ್ಯೆಗಳು ಕಳೆಯುತ್ತೆ. ಸೂರ್ಯನು ಆರೋಗ್ಯವನ್ನು ನೀಡಿ ದೇಹಕ್ಕೆ ಬಲವನ್ನು ಕೊಡುತ್ತಾನೆ. ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳಿದ್ರೆ, ಎಷ್ಟೋ ಕಡೆ ತೋರಿಸಿದರೂ ಗುಣವಾಗದ ಕಾಯಿಲೆಗಳಿದ್ರೆ ಕೂಷ್ಮಾಂಡ ದೇವಿಯ ಪೂಜೆಯಿಂದ ಖಂಡಿತವಾಗಿಯೂ ಆ ಸಮಸ್ಯೆಗಳು ದೂರವಾಗುತ್ತೆ. ನಾಳೆ ಕೂಷ್ಮಾಂಡ ದೇವಿಯ ಅನುಗ್ರಹಕ್ಕೆ ಬೂದ ಕುಂಬಳಕಾಯಿ ದಾನ ಮಾಡುವುದು, ಪೂಜೆಗೆ ಬೂದ ಕುಂಬಳಕಾಯಿ ಇಟ್ಟರೂ ಕೂಡ ತುಂಬಾ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ. ನಾಳೆ ದುರ್ಗಾ ಮಾತೆಯನ್ನು ಅಂದರೆ ಕೂಷ್ಮಾಂಡ ದೇವಿಯನ್ನು ಬ್ರಹ್ಮ ಮುಹೂರ್ತ ಅಂದರೆ ಬೆಳಗಿನ ಜಾವ 4:33 ಬೆಳಿಗ್ಗೆ 5:21 ಒಳಗಾಗಿ ಪೂಜೆಯನ್ನ ಮಾಡಿಕೊಳ್ಳಬಹುದು. ಈ ಸಮಯವನ್ನು ಬಿಟ್ಟರೆ ಅಭಿಜಿತ್ ಮುಹೂರ್ತ ಅಂದರೆ ಬೆಳಿಗ್ಗೆ 11:47 ಮಧ್ಯಾಹ್ನ 12:35 ಒಳಗೆ ಪೂಜೆಯನ್ನ ಮಾಡಬಹುದು. ಸಂಜೆ ಸಮಯ ಪೂಜೆ ಮಾಡುವವರು ಸಂಜೆ 6:14 6:37 ಒಳಗಾಗಿ ಪೂಜೆಯನ್ನ ಮಾಡಬಹುದು. ನಾಳೆ ಕಿತ್ತಳೆ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಿಕೊಳ್ಳಿ. ದುರ್ಗಾ ಮಾತೆಗೂ ಕೂಡ ಇದೇ ಬಣ್ಣದ ವಸ್ತ್ರವನ್ನ ಅಥವಾ ರವಿಕೆಯನ್ನ, ಸೀರೆಯನ್ನ ಅರ್ಪಿಸಬಹುದು. ನಾಳೆ ದುರ್ಗಾ ಮಾತೆಗೆ ಕೆಂಪು, ಕಿತ್ತಳೆ ಬಣ್ಣದ ಪುಷ್ಪಗಳಿಂದ ಅಲಂಕಾರ ಹಾಗೂ ಪೂಜೆ ಮಾಡಿಕೊಳ್ಳಿ. ಸಾಧ್ಯವಾಗದಿದ್ದರೆ ಬಿಳಿ ಬಣ್ಣದ, ಹಳದಿ ಬಣ್ಣದ ಪುಷ್ಪಗಳನ್ನು ಕೂಡ ಪೂಜೆಗೆ ಬಳಸಬಹುದು. ನಾಳೆ ಕೂಷ್ಮಾಂಡ ದೇವಿಗೆ ಬೆಲ್ಲದಿಂದ ಮಾಡಿದ ಸಿಹಿ ನೈವೇದ್ಯವನ್ನ ಅರ್ಪಿಸಿ. ಮಾಲ್ಪುವ ಎಂಬ ಸಿಹಿ ನೈವೇದ್ಯವನ್ನ
ನೈವೇದ್ಯವನ್ನ ದುರ್ಗಾದೇವಿಗೆ ಇಡಿ. ಗೋಧಿ ಪಾಯಸದ ಜೊತೆಗೆ ಮೊಸರನ್ನವನ್ನ ಕೂಡ ನೈವೇದ್ಯವಾಗಿ ಇಡಬಹುದು. ನಾಳೆ ಈ ಮಂತ್ರವನ್ನು ದೇವಿಗೆ ಪೂಜೆ ಮಾಡುವಾಗ, ದೀಪಾರಾಧನೆ ಮಾಡುವಾಗ ಹೇಳಿಕೊಂಡರೆ ಉತ್ತಮೋತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ. ಓಂ ಹ್ರೀಂ ಶ್ರೀಂ ಕೂಷ್ಮಾಂಡ ದುರ್ಗಾಯೇ ನಮಃ ಎಂದು 108 ಬಾರಿ ಹೇಳಿಕೊಳ್ಳಿ. ಜೊತೆಗೆ ಕೂಷ್ಮಾಂಡ ದೇವಿಯ ಧ್ಯಾನ ಶ್ಲೋಕವನ್ನು ಹೇಳಿಕೊಳ್ಳಿ. ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದದಾನ ಹಸ್ತಪದ್ಮಾಪ್ಯಂ ಕೂಷ್ಮಾಂಡ ಶುಭದಾಸ್ತುಮೆ. ಭೂಮಿಯ ಮೇಲಿರುವ ಸಕಲ ಜೀವರಾಶಿಗಳಿಗೂ ಶಕ್ತಿಯನ್ನು ನೀಡುವಂತಹ ದೇವಿ ಕೂಷ್ಮಾಂಡ ದೇವಿ ನಿಮ್ಮ ಸರ್ವ ರೋಗಗಳನ್ನು ನಿವಾರಣೆ ಮಾಡಿ ಆಯಸ್ಸು, ಬಲ, ಉತ್ತಮ ದೇಹವನ್ನು ನೀಡುತ್ತಾಳೆ. ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಕೂಡ ಕರುಣಿಸುತ್ತಾಳೆ. ಕೂಷ್ಮಾಂಡ ದೇವಿಯ ಪೂಜೆಯಿಂದ ಸಂತಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತೆ, ಗರ್ಭದ ಸಮಸ್ಯೆಗಳು ಕಳೆದು ಹೋಗುತ್ತೆ, ಸಂಸಾರದಲ್ಲಿನ ಸಮಸ್ಯೆಗಳೆಲ್ಲ ಕರಗಿ ಸಂಸಾರ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ನವರಾತ್ರಿಯ 4ನೆಯ ದಿನ ಕೂಷ್ಮಾಂಡ ದೇವಿಯನ್ನು ಯಾವ ರೀತಿಯಾಗಿ ಪೂಜಿಸಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ 5ನೆಯ ದಿನದ ಪೂಜೆ ಹೇಗಿರಬೇಕು ಅಂತ ತಿಳಿಸ್ಕೊಡ್ತೀವಿ. ಅಲ್ಲಿ ತನಕ ನೀವೇನು ಮಾಡಬೇಕು, ಈ ವಿಡಿಯೋಗೆ ಭಕ್ತಿಯಿಂದ ಒಂದು ಲೈಕನ್ನು ಕೊಟ್ಟು ಜೈ ಕೂಷ್ಮಾಂಡ ದೇವಿಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.